ಪಶ್ಚಿಮ ಬಂಗಾಳದ ವಿಧಾನಸಭೆಯ ಮತದಾನ ಮೊದಲನೇ ಹಂತದ್ದು ಭಾಳ ಜನ ಗಾಬರಿಗೆ ಬೆಳೆಸ್ಬಿಟ್ಟಿದೆ ಮತ್ತು ಗಮನ ಸೆಳೆದಿದೆ. ನಿಜವಾಗ್ಲೂ ಗಮನ ಸೆಳೀಬೇಕಾದ್ದೆ. 92% ಅಂದರೆ ಏನು ತಮಾಷಿನ? ಫಸ್ಟ್ ಫೇಸ್ ಇದು. SIR ಪ್ರಕ್ರಿಯೆ, TMC BJP ಜಿದ್ದಾಜಿದ್ದು ಎಲ್ಲದರ ಮಧ್ಯೆ ಶಾಂತಿಯುತವಾಗಿ ನಡೆಯತ್ತಾ, ಎಲೆಕ್ಷನ್ ನಡೆಯತ್ತಾ ಅಂತಿತ್ತು. ಎಷ್ಟು ತಲೆ ಬಿದ್ದೋಗೋತ್ತಪ್ಪ ಅನ್ಕೋತಿದ್ರು. ಶಾಂತಿಯುತವಾಗೂ ಆಗಿದೆ ಲಾರ್ಜ್ಲಿ. ಪ್ಲಸ್ ಇದು ಆಶ್ಚರ್ಯ. ಆದ್ದರಿಂದ ಅಮಿತ್ ಶಾ ಅವ್ರು ಹೇಳ್ತಿದ್ದಾರಂತೆ, ನಾವು ಈ ಪರ್ಸೆಂಟೇಜ್ ಬಂದಿದೆ 152 ಸ್ಥಾನ ಫಸ್ಟ್ ಫೇಸಲ್ಲಿ ನಡೆದಿರೋದು, ಅದ್ರಲ್ಲಿ 110 ಗ್ಯಾರಂಟಿ ಬರ್ಕೊಳ್ರಿ ಅಂದಿದ್ದಾರೆ. ನಾ ಬರ್ಕೊಂಡಿದ್ದೀನಿ ಒಂದು ಕಡೆಗೆ ಇರಲಿ ಅಂತ. ಇನ್ನು BJP ಮುಖ್ಯಮಂತ್ರಿ ಅಭ್ಯರ್ಥಿ ಎಂದೇ ತೋರಿಸಲಾಗ್ತಿರೋ ಸುವೇಂದು ಅಧಿಕಾರಿ ಮಾತ್ರ 125ರಲ್ಲಿ ಬರೋದು ನಾವು ಅಮಿತ್ ಶಾ ರಾಂಗ್ ಅಂತ ಹೇಳಿದ್ದಾರೆ. ಓಕೆ, ಅದು ಬರ್ಕೊಳ್ಳೋಣ, ನೋ ಪ್ರಾಬ್ಲಮ್. ಈ ಮಧ್ಯೆ ಹೌದಾ 125 110 ಆಗಲಿ, ಹಾಗಾದರೆ ಒಂಚೂರು ರಿಲ್ಯಾಕ್ಸ್ ಮಾಡ್ತೀನಿ ಇರ್ರಪ್ಪ ಅಂತೇಳಿ ಸಾಹೇಬ್ರು ಹೂಗ್ಲಿ ರಿವರ್ನಲ್ಲಿ ಹಂಗೆ ಒಂದು ಲೈಟಾಗಿ ಒಂದು ದೋಣಿ ವಿಹಾರ ಮಾಡಿದಾರಂತೆ. ಕೈ ಬೀಸ್ಕೊಂಡು ಓಡಾಡಿದ್ದಾರೆ ಸಾಹೇಬ್ರು. ಮೇಡಮ್ ಮಾತ್ರ ಯಾವನು ಹೇಳ್ತೀರವನ 125 110 ಅಂತ, ನಮ್ಮ ಮುಂದೆ ಅಂದ್ಬಿಟ್ಟು ಢಾಮ್ ಢೋಮ್ ಅಂತ ಪಟಾಕಿ ಹೊಡ್ಕೊಂಡು ಕ್ಯಾಂಪೇನ್ ಮಾಡಿದ್ದಾರೆ ಜಾದವ್ಪುರದಲ್ಲಿ. ಈಗ ವೆಸ್ಟ್ ಬೆಂಗಾಲ್, ನೆಕ್ಸ್ಟ್ ಜಂಗಲ್ ರಾಜ್ ಅಂತ್ಯ ಆಗ್ತಾ ಇರೋ ದಿಕ್ಸೂಚಿ ಅಂತ BJP. ಯಾವ ಜಂಗಲ್ಲು ಇಲ್ಲ, ರಾಜು ಇಲ್ಲ, ನಾವೇ ವಾಪಸ್ ಅಂತ ಅವರು. ಗೊತ್ತಿಲ್ಲ ಯಾರೇನಾಗುತ್ತೋ. ಬಟ್ ಚೀಫ್ ಜಸ್ಟಿಸು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಸೂರ್ಯಕಾಂತ್ ಅವರು ಮಾತ್ರ ಎಷ್ಟು ಬ್ಯೂಟಿ ನೋಡಿ, ಇಷ್ಟೊಂದು ನಂಬರ್ ಲೋಟ್ ಹಾಕಿದ್ದೇನೆ. ನಾನು ಅದನ್ನೇ ಹೇಳಿದ್ದಿತ್ತು, ಪ್ರಜಾಪ್ರಭುತ್ವದ ಸೋಲು ಗೆಲುವು ಅಡಗಿರೋದು ಪ್ರಜಾಪ್ರಭುತ್ವದಲ್ಲಿ ಅಧಿಕಾರವನ್ನು ಚಲಾಯಿಸಲಿಕ್ಕಾಗಲ್ಲ ಅಂತ ಅಸಹಾಯಕತೆಯಲ್ಲಿ ಕೊರಗುವ ಮತದಾರನ ಹತ್ರನೇ ಇರುತ್ತೆ. ಪವರ್ ಇರೋದೇ ಅವರಿಗೆ. ಎಸ್, ಮುಂದಕ್ಕೆ ರಾಜ್ಯದಲ್ಲಿ ಮತ್ತೆ ಪವರ್ ಫೈಟ್ ಶುರುವಾಗೋ ಲಕ್ಷಣ ಕಾಣಿಸ್ತಾ ಇದೆ. DK ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದ್ದಾರೆ. ಸದ್ಯ ಮೇ 20ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ತಲುಪುತ್ತೆ. ಈ ಹಿನ್ನೆಲೆಯಲ್ಲಿ DK ನಡೆ ಏನು ಅನ್ನೋದು ಕುತೂಹಲ. ಇತ್ತ MLC ಸಲೀಂ ಅಹಮದ್ ಮೇ 20ರೊಳಗೆ ಸಂಪುಟ ವಿಸ್ತರಣೆ ಆಗುವ ಸುಳಿವನ್ನ ಕೊಟ್ಟಿದ್ದಾರೆ. BJP ಶಾಸಕ ಸುರೇಶ್ ಗೌಡ ಮಾತ್ರ ಇಲ್ಲ, ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ ನೋಡಿ ಅಂದಿದ್ದಾರೆ. ಮೇ 20 ನಂತರ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಕನಿಷ್ಠ 50% ಮಂತ್ರಿಗಳನ್ನ ಪಕ್ಷ ಸಂಘಟನೆಗೆ, ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ 3 ವರ್ಷ, ಅವ್ರಿಗೆ ಪಕ್ಷ ಸಂಘಟನೆಗೆ ಆಯೋಜನೆ ಮಾಡಿ 2000 ಮೇ 5ನೇ ತಾರೀಕು ಆದ್ಮೇಲೆ 5 ರಾಜ್ಯಗಳ ಚುನಾವಣೆಯ ರಿಸಲ್ಟ್ ಬಂದ್ಮೇಲೆ ಕಾಂಗ್ರೆಸ್ ಸರ್ಕಾರ ಕ್ರಾಂತಿಗೆ ಒಳಗಾಗುತ್ತೆ ಅನ್ನೋ ರಾಜ್ಯದಲ್ಲಿ ದೊಡ್ಡದಕ್ಕೆ ಜ್ಯೋತಿಷಿ ಪೋಸ್ಟ್ ಬೇಕಾಗಿಲ್ಲ, ಬಂದ್ರೆ ರೀ ಎಲ್ಲ ಏನೋ ಒಂದು ಆಗತ್ತೆ ಅನ್ನೋದು. ಬಟ್ ಸಲೀಂ ಅಹಮದ್ ಹೇಳ್ತಿರೋದು ಇದು 70 ನಂತರ ಆಗತ್ತೆ, 50% ಹೋಗುತ್ತೆ. ಜಮೀರ್ ಅಹಮದ್ ಅನ್ನೋರೊಬ್ಬರನ್ನ ಕೈ ಬಿಡುತ್ತಾರೆ, ಸಲೀಂ ಅಹಮದ್ ಅವರೊಬ್ಬರು ಬರಬಹುದು. ಅದನ್ನು ಹೇಳಿದಿದ್ರೆ ಕ್ಲಾರಿಟಿ ಇರ್ತಿತ್ತು. ಬೆಂಗಳೂರಿನ ಪ್ರಗತಿಗೆ ಅಡ್ಡಿಯಾಗಿರುವ ಕಟ್ಟಡಗಳ ಎತ್ತರದ ನಿರ್ಬಂಧ ಸಡಲ ಮಾಡಿಕೊಡಿ ಸಾರ್ ಅಂತ ರಾಜನಾಥ್ ಸಿಂಗ್ಗೆ DCM ಮನವಿ ಮಾಡಿದ್ದಾರೆ. DCM ಸಾಹೇಬ್ರಿಗೆ ರಿಯಲ್ ಎಸ್ಟೇಟ್ ಎಷ್ಟು ಚೆನ್ನಾಗಿ ಅರ್ಥವಾಗತ್ತೆ ಅಲ್ವಾ? ಸಾಹೇಬ್ರಿಗೆ ಸಗದಾಗ ಅರ್ಥ ಆಗತ್ತಪ್ಪ. ಅಷ್ಟೇ ಮಿನಿಸ್ಟರ್ ಫಾರ್ ರಿಯಲ್ ಎಸ್ಟೇಟ್ ಅಂತ ಒಂದು ಪೋರ್ಟ್ಫೋಲಿಯೋ ಮಾಡಿದ್ರೆ ಅನ್ಡಿಸ್ಪ್ಯೂಟೆಡ್ ಮಿನಿಸ್ಟ್ರ್ ಈ ಸಾಹೇಬನೇ, ಯಾವನ ಕೈಲೂ ಆಗಲ್ಲ ಮಾಡಿದ್ದಾರೆ. ಬೆಂಗಳೂರು ವಿಶ್ವ ವೇಗವಾಗಿ ಬೆಳೀತಾ ಇದೆ. HAL ವಿಮಾನ ನಿಲ್ದಾಣದ ಹೃದಯ ಭಾಗದಲ್ಲಿದೆ. ನಿರ್ಬಂಧಗಳ ಅಭಿವೃದ್ಧಿಗೆ ಅಡ್ಡಿಯಾಗ್ಬಿಟ್ಟಿದೆ. 20 ಕಿಲೋಮೀಟರ್ ವ್ಯಾಪ್ತಿನಲ್ಲಿರೋದಕ್ಕೆಲ್ಲ ನಿರಪೇಕ್ಷಣಾ ಪತ್ರ ಕೊಡುವಾಗ ನಿರ್ಬಂಧ ಸಡಲಿಸಿ ಅಂತೆಲ್ಲ ಕೇಳಿದ್ದಾರೆ. ನನ್ನ ಪ್ರಕಾರ ದೀಸ್ ರೂಲ್ಸ್ ಬರೀ ಬೆಂಗಳೂರಿಗೆ ಇರೋಕ್ಕಾಗಲ್ಲ, ಎಲ್ಲ ಕಡೆಗೂ ಇರಬೇಕಾಗತ್ತೆ. ಎಲ್ಲ ಕಡೆ ನಂದು ಯಾವ ನಿಯಮಗಳನ್ನು ಈ ರೀತಿ ಡಿಫೆನ್ಸ್ ರಿಲೇಟೆಡ್ ಏರ್ಪೋರ್ಟ್ಸಲ್ಲಿ ಫಾಲೋ ಮಾಡಿದ್ದೀರಿ, ಅದೇ ನಿಯಮ ನಮ್ಮಲ್ಲೂ ಫಾಲೋ ಮಾಡಿ ಅಷ್ಟೇ. ನಮಗೆ ಸ್ಪೆಷಲ್ ಕೊಡಿ ಅಂತಲ್ಲ, ಮುಗೀತು. ಇನ್ನು ಅಮೆರಿಕ ಇರಾನ್ ಸಂಘರ್ಷ ಹೆಚ್ಚುತ್ತಾ ಇರುವ ಹೊತ್ತಲ್ಲೇ ಇರಾನ್ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಆರೋಗ್ಯದ ಅಪ್ಡೇಟ್ ಸಿಕ್ಕಿದೆ. ಖಮೇನಿಯ ಒಂದೇ ಕಾಲಿಗೆ 3 ಆಪರೇಷನ್, ಒಂದು ಕೈಗೂ ಕೂಡ ಶಸ್ತ್ರಚಿಕಿತ್ಸೆ ಆಗಿದೆಯಂತೆ. ತುಟಿ, ಮುಖಕ್ಕೆ ಸುಟ್ಟ ಗಾಯ ಆಗಿದ್ದು ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಮೆರಿಕ ಇರಾನ್ ಯುದ್ಧ ಮತ್ತೊಂದು ಹಂತಕ್ಕೆ ಹೋಗಿದ್ದು ಪರಿಣಾಮ ಹಾರ್ಮೋಜ್ ಜಲಸಂಧಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಅರಾಕ್ಚಿ ನೇತೃತ್ವದ ನಿಯೋಗ ಇಸ್ಲಾಮಾಬಾದ್ಗೆ ತೆರಳುವ ಸಾಧ್ಯತೆ ಇದೆ. ಈ ಮಧ್ಯೆ US ರಕ್ಷಣಾ ಕಾರ್ಯದರ್ಶಿ ಪೀಟರ್ ಹೆಕ್ಸತ್ ಇರಾನ್ಗೆ ಒಪ್ಪಂದ ಮಾಡಿಕೊಳ್ಳುವ ಅವಕಾಶವಿದೆ, ಅಮೆರಿಕ ಆತರ ಪಡಬೇಕಿಲ್ಲ, ಚೆಂಡು ಇರಾನ್ ಅಂಗಳದಲ್ಲಿದೆ ಅಂತ ಹೇಳಿದ್ದಾರೆ. ಇರಾನ್ಗೆ ಸಂಬಂಧಿಸಿದ 2 ಹಡಗುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಿದ್ದು 34 ಹಡಗು ವಾಪಸ್ ಹೋಗಿವೆಯಂತೆ. ಇತ್ತ ಲೆಬನಾನ್ ಇಸ್ರೇಲ್ ನಡುವಿನ ಕದನ ವಿರಾಮ 3 ವಾರಗಳವರೆಗೂ ಕೂಡ ವಿಸ್ತರಣೆಯಾಗಿದೆ ಅಂತ ಟ್ರಂಪ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಟ್ರಂಪ್ ಒಬ್ಬ ನಾಯಕ ಒಂದು ರಾಷ್ಟ್ರ ಹೇಳಿಕೆಗೆ ಇರಾನ್ ತಿರುಗೇಟನ್ನು ಕೊಟ್ಟಿದೆ. ಇರಾನ್ನಲ್ಲಿ ಯಾವುದೇ ಮೂಲಭೂತವಾದಿಗಳಿಲ್ಲ, ಒಬ್ಬ ನಾಯಕ ಒಂದು ರಾಷ್ಟ್ರ ಅನ್ನೋದು ಇರಾನ್ಗೆ ವಿಜಯದ ಹಾದಿಯಾಗಿದೆ ಅಂತ ಹೇಳಿದ್ದಾರೆ.
ದೇಶದ ಕಿರಿಯ ಅಂಗಾಂಗ ದಾನಿ ಅಲಿನ್ ಹೆತ್ತವರು ಹಾಗೂ ಮರುಜೀವ ಪಡೆದುಕೊಂಡ ಆ ಮಗು ಮೊದಲ ಭೇಟಿಯಾಗಿರೋ ಘಟನೆ ಈಗ ಕೇರಳದಲ್ಲಾಗಿದೆ. ಜನರಲಿ ಬೈ SOP ಲಾ ಅಲ್ಲ, ಪ್ರಾಕ್ಟೀಸು, ರಿಯಲಿಸ್ಟಿಕಲಿ ಪ್ರಾಕ್ಟೀಸ್. ಅದು ಕಣ್ಣು ದಾನ ಆದಾಗ, ಅಂಗಾಂಗಗಳ ದಾನ ಆದಾಗ ದಾನ ಕೊಟ್ಟವರು ಮತ್ತು ಪಡೆದವ್ರನ್ನ ಭೇಟಿ ಮಾಡೋಕ್ಕೆ ಬಿಡಲ್ಲ. ಬಿಕಾಸ್ ಎಮೋಷನಲಿ ಬಾಂಡಿಂಗ್ಗಳು ಡೆವಲಪ್ ಆಗಿಬಿಡಬಹುದು ಅನ್ನೋ ಭಯ. ಮೂರನೇದು, ನಾಳೆ ಕಂಟಿನ್ಯೂಡ್ ರಿಲೇಷನ್ಶಿಪ್ಪಲ್ಲಿ ಇನ್ನೇನಾದರೂ ಹೊಸ ಸಮಸ್ಯೆಗಳಿಗೆ ಅದು ದಾರಿ ಮಾಡಿಕೊಟ್ಬಿಡ್ಬೋದು ಅಂತ. ಅಂದರೆ ಫಾರ್ ಎಕ್ಸಾಂಪಲ್, ಕಣ್ಣು ಕೊಟ್ಟಿದ್ದಾರೆ ಅಂತ ಇಟ್ಕೊಂಡು, ನನ್ನ ಮಗನ ಕಣ್ಣನ್ನು ನಿನ್ನ ಕಣ್ಣಲ್ಲಿ ನೋಡ್ತಾ ಇದ್ದೀನಿ ಅಂತ ತಾಯಿ ಪದೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡೋದು? ದರ್ ಆರ್ ಇಶ್ಯೂಸ್ ಅದರಲ್ಲಿ, ಅದಕ್ಕೆ ಬಿಡಲ್ಲ. ಬಟ್ ಇಲ್ಲಿ ಹಂಗಾಗಿಲ್ಲ. ಇಲ್ಲಿ ವಿಚಿತ್ರವಾಗಿದೆ. ಅಂಬೆಕಾಲು ಇಡ್ತಾ ಇದ್ದಂಥ ಈ ಪುಟ್ಟ ಕಂದಮ್ಮ 9 ತಿಂಗಳ ಆಕೆಗೆ, ಆ ಮಗುಗೆ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದೆ. ಪೋಷಕರು ಮಗುವಿನ ಅಂಗಾಂಗವನ್ನು ದಾನ ಮಾಡಿದ್ದಾರೆ. ನನಗೆ ಎಕ್ಸ್ಟ್ರೀಮ್ ಸರ್ಪ್ರೈಸ್ ಆಗ್ತಿರೋದು ಪೋಷಕರ ನಿರ್ಧಾರ. 9 ತಿಂಗಳ ಮಗುವಿನ ಅಂಗಾಂಗಗಳಿಷ್ಟು ಡೆವಲಪ್ ಆಗಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಅಂಗಾಂಗ ದಾನಕ್ಕೆ ಅವರು ಮುಂದಾಗಿರೋದೇ ನನಗೆ ಅತಿ ದೊಡ್ಡ ಆಶ್ಚರ್ಯ. ನನಗೆ ಸಾಮಾನ್ಯವಾಗಿ ಯಾರೂ ಯೋಚನೆ ಮಾಡಲ್ಲ. 25 ವರ್ಷ, 30 ವರ್ಷ, 20 ವರ್ಷ ಆಗಿರೋ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಯೋಚನೆ ಮಾಡ್ತಾರೆ. ಅದೇನು ಯಾರಿಗೋ ಕೊಟ್ಟರೆ ಬದುಕ್ತಾರಂತಲ್ಲ, ಅಂದರೆ ನಾಲೆಡ್ಜ್ ಇದ್ದವರು, ಜ್ಞಾನ ಇದ್ದವರು ಕೊಡ್ತಾರೆ, ನಾನಿಲ್ಲ ಅಂತ ಹೇಳಲ್ಲ. 60 ವರ್ಷ ಆಗಿದ್ರು ಕಣ್ಣು ಕೊಟ್ಬಿಡ್ಬೋದಾ ನೋಡಪ್ಪ ಅವ್ರೇನೋ ಹಂಗೆ ಅಂತ ಇದ್ರು ಅಂತ ಇರ್ಬೇಕಾದ್ರೆ. ಬಟ್ 9 ತಿಂಗಳ ಮಗು ಕೊಡಬಹುದು ಅಂತ ಅದ್ರ ತಂದೆ ತಾಯಿಗಳು ಆಲೋಚನೆ ಮಾಡಿರೋದು ಇಟ್ಸ್ ಅನ್ ಅಮೇಝಿಂಗ್ ಥಾಟ್ ಆ ಪೀರಿಯಡ್ಡಲ್ಲಿ. ಸರಿ, ಆ ಮಗುಗೆ ಕೊಟ್ಟರು. ಆ ಮಗುದು ಕಂದಂದ ಅಲಿನ್ನ ಮಗು ಇತ್ತಲ್ಲ, ಅದ್ರದ್ದು ಯಕೃತ್ತನ್ನು ದಾನ ಮಾಡಿದ್ರು. ಸರಿ, ಈಗೇನಾಗಿದೆ, ಆ ಅಲಿನ್ ತಾಯಿ ಅಂದರೆ ಯಾರು ತಗೊಳ್ತು ಮಗು, ಆ ಮಗುನ ಭೇಟಿ ಮಾಡಿದ್ದಾರೆ. ಒಬ್ರಿಗೊಬ್ರು ಅವ್ರು ಆ ಮಗುನ ಹಿಡ್ಕೊಂಡು ಇದು ಅಂದರೆ ಎಮೋಷ್ನಲ್ ಆಗಿದ್ದಾರೆ. ದಟ್ಸ್ ದಿ ಪ್ರಾಬ್ಲಮ್ ಇದರಲ್ಲಿ. ಅದೇನೋ ಭಾಳ ಆಶ್ಚರ್ಯ ನನಗೆ. ಡಾಕ್ಟ್ರುಗಳು ಏನಕ್ಕೆ ಜಾಗ ಕೊಟ್ಟರು ಇದಕ್ಕೆ ಅಂತಂದರೆ ಮಾನವೀಯ ದೃಷ್ಟಿಯಿಂದ ಜಾಗ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದರೆ ಅವರು 9 ತಿಂಗಳ ತಮ್ಮ ಮಗುವಿನ ಅಂಗಾಂಗವನ್ನು ದಾನ ಮಾಡುವ ಬಹುದೊಡ್ಡ ತ್ಯಾಗಕ್ಕೆ ಅವರು ಮುಂದಾದರು, ಇಬ್ಬರು ಗಂಡ ಹೆಂಡತಿ. ಹಾಗಾಗಿ ಅವರ ದುಃಖನ ಒಂಚೂರು ಕಡಿಮೆ ಮಾಡೋಣ, ಇನ್ನೊಂದು ಮಗುವನ್ನು ತೋರಿಸೋ ಮೂಲಕ ಮಾಡಿದ್ದೀವಿ ಅಂತ ಇವರು ಹೇಳ್ತಿದ್ದಾರೆ. ಐ ಹೋಪ್ ಇಟ್ ವಿಲ್ ವರ್ಕ್ ಲೈಕ್ ದ್ಯಾಟ್. ಐ ಹೋಪ್ ಇಟ್ ವಿಲ್ ನಾಟ್ ಗೋ ಬಿಯಾಂಡ್ ದ್ಯಾಟ್ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಕಣ್ಣು ಕೊಟ್ಟಾಗ ಈ ಪ್ರಶ್ನೆ ಬಂತು ನಾವೆಲ್ಲ ಆವಾಗ ನಾರಾಯಣ ನೇತ್ರಾಲಯದಲ್ಲಿ ಭುಜಂಗ್ ಶೆಟ್ಟರ್ ಇದ್ದರು. ನಾವೆಲ್ಲ ಕೇಳಿದಾಗ ಅವರಂದ್ರು, ಅಲ್ಲಪ್ಪ ಯಾರಿಗಾರಿಗೆ ಗೊತ್ತಾಗ್ಬಿಟ್ಟದು, ಭಕ್ತಾದಿಗಳೆಲ್ಲ ಅಣ್ಣ ಅವ್ರ ಕಣ್ಣು ಅವನ ಹತ್ರ ಇದೆ ಕಣೋ ಅಂತಂದ್ಬಿಟ್ಟು ಹೊರಟುಬಿಟ್ರೆ ಏನು ಮಾಡೋಣ, ನೋಡಬೇಕು ಅಂತ ಪ್ರಾಬ್ಲಮ್ ಆಗತ್ತಪ್ಪ ಅಂತ ಅವತ್ತೇ ಹೇಳ್ತಾ ಇದ್ರು ಅವರು. ಹಾಗಾಗಿ ಈಗಲೂ ಹಂಗಾಗಿದೆ. ಬಟ್ ಏನಿಯೋ, ಎವ್ರಿಥಿಂಗ್ ಹ್ಯಾಸ್ ಎಂಡೆಡ್ ಸೋ ವೆಲ್. ಹೋಪ್ಫುಲಿ ಎವ್ರಿಥಿಂಗ್ ವಿಲ್ ಎಂಡ್ ವೆರಿ ವೆಲ್. ಚೆನ್ನಾಗಿ ಹೇಳ್ತಾರೆ. ಆಶ್ಚರ್ಯ ಮತ್ತು ಅದ್ಭುತ. ಯಾಕಂದರೆ ನನಗೆ 2 ಇದರಲ್ಲಿ ಕಾಣಿಸ್ತಾ ಇರೋದು. ಒಂದು, ರಿಸ್ಕ್ ತೊಗೊಂಡಿದ್ದಾರೆ ಡಾಕ್ಟ್ರುಗಳು ಅಲೋ ಮಾಡೋಕ್ಕೆ ಇಬ್ಬರನ್ನು ಭೇಟಿನ. ಇಟ್ ಈಸ್ ಎ ರಿಸ್ಕ್, ನೋ ಡೌಟ್. ಎಮೋಷನಲ್ಲಿ ನೋಡಿದಾಗ ಗ್ರೇಟ್ ಅನ್ನಿಸಬಹುದು, ಬಟ್ ಇಟ್ ಈಸ್ ಅ ರಿಸ್ಕ್ ಯು ಹ್ಯಾವ್ ಟೇಕನ್, ಡಾಕ್ಟರ್ಸ್. ನಂಬರ್ 1. ನಂಬರ್ 2, ಇಟ್ಸ್ ಅನ್ ಅಮೇಝಿಂಗ್. ಆ ಪೇರೆಂಟ್ಸು 9 ತಿಂಗಳ ಮಗುವಿನ ಅಂಗಾಂಗ ಕೊಡಬಹುದು ಅನ್ನೋದನ್ನು ಯೋಚನೆ ಮಾಡಿರೋದು ಅಮೇಝಿಂಗ್. ಎಸ್.